ಬ್ರೇಕಿಂಗ್. ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದಿನೇ ದಿನೇ ಸ್ಯಾಂಡಲ್ವುಡ್ಗೆ ಸುತ್ತಿಕೊಳ್ತಾನೆ ಇದೆ ಡ್ರಗ್ಸ್ ನ ಉರುಳು. ರಾಗಿಣಿ ಸಂಜನಾ ಬಳಿಕ ಸ್ಟಾರ್ ದಂಪತಿಗೆ ಸಂಕಷ್ಟ ಎದುರಾಗಿದೆ. ದಿಗಂತ್ ಐಂದ್ರಿತಾಗೆ ನೋಟಿಸ್ ಅನ್ನ ನೀಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಈಗ ಆಲ್ರೆಡಿ ನಿಮಗೂ ಕೂಡ ಗೊತ್ತಿದೆ. ಅದು ಸ್ಯಾಂಡಲ್ವುಡ್ ನಲ್ಲಿ ದಿನೇ ದಿನೇ ಒಬ್ಬರಿಂದ ಒಬ್ಬರಿಗೆ ಈ ನಂಟು ಯಾವ ರೀತಿಯಾಗಿ ವ್ಯಾಪಿಸ್ತಾ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ಸಿಸಿಬಿ ಈಗ ಆಲ್ರೆಡಿ ಈ ಒಂದು ತನಿಖೆಯನ್ನ ಯಾವ ರೀತಿಯಾಗಿ ಚುರುಕಾಗಿ ನಡೆಸ್ತಾ ಇದೆ ಅನ್ನೋದು ಈ ಒಂದು ನೋಟಿಸ್ಗಳ ಮುಖಾಂತರ, ವಿಚಾರಣೆಗಳ ಮುಖಾಂತರ ಸ್ಪಷ್ಟವಾಗ್ತಾ ಇದೆ. ಇಂದು 11 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಸ್ಟಾರ್ ದಂಪತಿಗೆ ವಿಚಾರಣೆಗೆ ಬರ್ತೇವೆ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ದಿಗಂತ್ ಮತ್ತು ಐಂದ್ರಿತಾರೆ. ಈಗಾಗಲೇ ವಕೀಲರೊಂದಿಗೂ ಕೂಡ ಸ್ಟಾರ್ ದಂಪತಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಯಾವ ರೀತಿಯಾಗಿರುತ್ತೆ ವಿಚಾರಣೆ, ಏನ್ ಮಾಡಬಹುದು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಂದ ಸಜೆಷನ್ ಅನ್ನು ಕೂಡ ಪಡ್ಕೊಂಡಿರ್ತಾರೆ. ನಿನ್ನೆಯಿಂದ ಐಂದ್ರಿತಾ ಮತ್ತೆ ದಿಗಂತ ಸುಳಿವೇ ಇಲ್ಲ. ಟ್ವೀಟ್ ಅನ್ನ ಮಾಡಿ ಸ್ಪಷ್ಟಪಡಿಸಿರೋದನ್ನ ಬಿಟ್ರೆ ಎಲ್ಲಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಯಾವುದೂ ಕೂಡ ಕನ್ಫರ್ಮೇಶನ್ ಇಲ್ಲ. RR ನಗರ ನಿವಾಸದಲ್ಲೂ ಕೂಡ ಇಲ್ಲ ದಂಪತಿ. ಗುಪ್ತ ಸ್ಥಳದಿಂದ ನೇರವಾಗಿ ಸಿಸಿಬಿ ಕಚೇರಿಗೆ ಬರುವಂತ ಸಾಧ್ಯತೆ ಇದೆ. ರಾಯನ್ ಪಾರ್ಟಿ ಬಂಧಿತ ಆರೋಪಿಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಇಬ್ಬರನ್ನು ಕೂಡ ವಿಚಾರಣೆ ಮಾಡಲಿದ್ದಾರೆ ಅಧಿಕಾರಿಗಳು. ಇಬ್ಬರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ, ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ವೀರೇನ್ ಖನ್ನಾ ಆಗಿರ್ಬೋದು, ಹಾಗೆ ಫಾಜಿಲ್ ಆಗಿರ್ಬೋದು, ಇವರ ಜೊತೆಗಿನ ಒಡನಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಕ್ಯಾಸಿನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಫಾಜಿಲ್ ಕ್ಯಾಸಿನೋ ಪಾರ್ಟಿಗಳಲ್ಲಿ ಐಂದ್ರಿತಾ ಭಾಗಿಯಾಗಿದ್ರ ಬಗ್ಗೆ, ಕ್ಯಾಸಿನೋಗೆ ಬರಲಿಕ್ಕೆ ಗ್ರಾಹಕರನ್ನ ಆಹ್ವಾನಿಸಿದ್ರು ಐಂದ್ರಿತಾ ರೇ ಅವರು. ಆ ಒಂದು ವಿಡಿಯೋವನ್ನ ಕೂಡ ನೀವು ನೋಡಿದಿರಾ. ಈ ಸ್ಟಾರ್ ದಂಪತಿಯ ಪಾರ್ಟಿಯ ಸಾಕ್ಷಿಗಳು ಸಿಸಿಬಿ ಕೈನಲ್ಲಿ ಇರುವಂತದ್ದು. ಯಾವ ರೀತಿಯಾಗಿ ನೀವು ಈ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಫೋಟೋಸ್, ಕೆಲ ವಿಡಿಯೋವನ್ನ ಕಲೆ ಹಾಕಿದ್ದಾರೆ ಸಿಸಿಬಿ ಅಧಿಕಾರಿಗಳು. ನಟಿ ರಾಗಿಣಿಯ ಸ್ನೇಹ ಪಾರ್ಟಿ ಬಗ್ಗೆ ದಂಪತಿಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಸಾಕಷ್ಟು ಪ್ರಶ್ನೆಗಳಂತೂ ಸಿಸಿಬಿ ರೆಡಿ ಮಾಡ್ಕೊಂಡಿದೆ. ಯಾವ್ಯಾವ ರೀತಿಯಾಗಿ ಲಿಂಕ್ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ. ಇನ್ನ ಸಿಸಿಬಿಯ ಸಂಭಾವ್ಯ ಪ್ರಶ್ನೆಗಳು ಈ ರೀತಿಯಾಗಿದ್ದೇ ಇರುತ್ತೆ. ಶ್ರೀಲಂಕಾ ಪಾರ್ಟಿಗೆ ನೀವು ಆಹ್ವಾನವನ್ನ ನೀಡಿದ್ರಿ, ಆ ಪಾರ್ಟಿಗೆ ನೀವು ಹೋಗಿದ್ರಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾರೆ. ಲಂಕಾ ಪಾರ್ಟಿಗೆ ಯಾರ್ಯಾರು ಬಂದಿದ್ರು, ಲಂಕಾ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರ, ಮಾಡಲಾಗ್ತಾ ಇತ್ತ, ಅಲ್ಲಿ ಬೇರೆಯವ್ರು ಬಂದಿದ್ರಲ್ಲ ಅವರು ಕೂಡ ಮಾಡ್ತಾ ಇದ್ರ, ಲಂಕಾ ಪಾರ್ಟಿಯಲ್ಲಿ ಡ್ರಗ್ಸ್ ಸರಬರಾಜು ಆಗ್ತಾ ಇತ್ತ, ಡ್ರಗ್ಸ್ ಪೆಡ್ಲರ್ಗಳ ಜೊತೆ ಸ್ನೇಹ ಇದೆಯಾ ನಿಮ್ಗೆ, ಶೇಖ್ ಫಾಜಿಲ್ ನಿಮಗೆ ಪರಿಚಯ ಇದ್ನಾ, ಫಾಜಿಲ್ ನಿಮಗೆ ಗೆಳೆಯನ ಅಥವಾ ಬರೀ ಪರಿಚಯ ಅಷ್ಟೇನಾ ನಿಮ್ಗೆ, ಶೇಖ್ ಫಾಜಿಲ್ ಡ್ರಗ್ಸ್ ದಂಧೆ ಬಗ್ಗೆ ಗೊತ್ತಿದೆಯಾ ನಿಮ್ಗೆ, ಬೆಲ್ಜಿಯಂ ಪಾರ್ಟಿಯಲ್ಲಿ ಗಾಂಜಾ ಸೇವನೆ ಮಾಡಿದ್ರ, ಬೆಂಗಳೂರಲ್ಲಿ ಯಾರಿಂದಾದ್ರೂ ಡ್ರಗ್ಸ್ ಅನ್ನ ಪಡೆದಿದ್ರ, ರಾಗಿಣಿ ಸಂಜನಾ ಜೊತೆ ಯಾವ ರೀತಿಯಾದಂತ ಸಂಬಂಧ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ ಸಿಸಿಬಿ ಪೊಲೀಸರು. Salam, Namaste, Ayuban. This is Andrita Ray and I'm coming to Sri Lanka to the largest and coolest casino, the Bally's Casino in Colombo, to celebrate the beautiful Eid with all of you on the 8th of September. And I want to thank Mr. Sheikh Fazil for inviting me and Bally's Casino for having me. So see you on the 8th of September. ನಿಮ್ಮ ಸೊಸೆ ಅವರು ಹಾಗಾಗಿ ಶ್ರೀಲಂಕಾದಲ್ಲಿ ಅವರು ಪಾರ್ಟಿಗಳನ್ನ ಅಟೆಂಡ್ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಎಲ್ಲ ಕೇಳ್ಬರ್ತದೆ. ಗೊತ್ತಿದ್ದಂಗೆ ಇಲ್ಲ, ಯಾಕೆಂದ್ರೆ ನನಗೆ ಅವಳು ಹೇಳಿದ್ಲು. ಹಿಂದಿ ಮೂವಿ ಪ್ರಮೋಷನ್ ಹೋಗಿದ್ವಿ, ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಹೋದಾಗ ನಾವು ಕ್ಯಾಸಿನೋಗೂ ಹೋಗಿದ್ವಿ. ಅವಾಗ ಅವಳು ತೋರಿಸಿದ್ಲು, ಇದೇ ಜಾಗದಲ್ಲಿ ನಾವೆಲ್ಲ ಡಾನ್ಸ್ ಮಾಡಿದ್ವಿ, ಅರ್ಬಾಸ್ ಖಾನ್ ಬಂದಿದ್ರು, ಮೂವಿ ಪ್ರಮೋಷನ್ ಮಾಡಿದ್ವಿ ಅಂತ ಹೇಳಿದಾಳೆ. ಸೊ ಅದಕ್ಕೆ ನಂಗೆ ಆಮೇಲೆ ಕೆಲವೊಂದಿಷ್ಟು ತೆರೆ ಮೇಲೆ ಒಂದಿಷ್ಟು ಆಪಾದನೆಗಳು ಕೂಡ ಇರುವಂತದ್ದು. ಆಂಟಿ ಮತ್ತೆ ದಿಗಂತ್ ಅವರು ಹೆಚ್ಚು ಪಾರ್ಟಿಗಳನ್ನ ಅಟೆಂಡ್ ಮಾಡ್ತಾರೆ ಅಥವಾ ಕ್ಯಾಸಿನೋಗಳಿಗೆ ಹೋಗ್ತಾರೆ ಅಥವಾ ಕ್ಲಬ್ಗಳಲ್ಲಿ ಕಾಣಿಸ್ಕೊತಾರೆ ಅನ್ನೋದು. ಇದ್ರ ಬಗ್ಗೆ ನಿಮ್ಮ ಪಾರ್ಟಿಗೆ ಅಟೆಂಡ್ ಮಾಡ್ಬೋದು, ಯಾಕೆಂದ್ರೆ ಇನ್ವೈಟ್ ಮಾಡ್ತಿರ್ತಾರೆ, ಪಾರ್ಟಿಗೆ ಹೋಗಿರ್ಬೋದು. ಸೊ ಹಾಗಾಗಿ ಕ್ಯಾಸಿನೋ ಇಲ್ಲೇನಿಲ್ಲ, ಶ್ರೀಲಂಕಾ ಹೋದಾಗ ಆಡಿರ್ಬೋದು, ಇಲ್ಲ ಅಂತ ನಾ ಹೇಳಿಲ್ಲ. ಸೊ ಇನ್ನು ಕ್ಲಬ್ ಗಿಪ್ಗೆಲ್ಲ ಅದೆಲ್ಲ ಕಾಮನ್ ಅಲ್ವಾ ಇವಾಗ. ಡ್ರಗ್ಸ್ ಇಲ್ಲ, ನಮ್ಮ ಮನೆ ಒಳಗೆ ಅದೆಲ್ಲ ಅಪೋಸಿಷನ್, 100% ಅಪೋಸಿಷನ್. ನಿಮ್ಮ ಸೊಸೆ ಅವರು ಹಾಗಾಗಿ ಶ್ರೀಲಂಕಾದಲ್ಲಿ ಅವರು ಪಾರ್ಟಿಗಳನ್ನ ಅಟೆಂಡ್
ಇನ್ನು ಸಿಸಿಬಿ ನೋಟಿಸ್ ಸಂಬಂಧ ದಿಗಂತ್ ಮತ್ತೆ ಐಂದ್ರಿತಾರೆ ಇಬ್ರು ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಇಂದು ವಿಚಾರಣೆಗೆ ಹಾಜರಾಗೋದಾಗಿ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಫೋನ್ ಮೂಲಕ ಸಿಸಿಬಿ ನೋಟಿಸ್ ವಿಚಾರವನ್ನ ಹೇಳಿ ವಿಚಾರಣೆಗೆ ಕರೆದಿದ್ದಾರೆ. ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತೀವಿ, ಸಿಸಿಬಿ ಅಧಿಕಾರಿಗಳ ತನಿಖೆಗೆ ಸಹಕರಿಸ್ತೀವಿ ಅಂತ ಐಂದ್ರಿತಾ ಮತ್ತೆ ದಿಗಂತ್ ಇಬ್ರು ಕೂಡ ಟ್ವೀಟ್ ಅನ್ನ ಮಾಡಿ ಸ್ಪಷ್ಟಪಡಿಸಿದ್ರು. ಇನ್ನು ದಿಗಂತ್ ಹಾಗೂ ಐಂದ್ರಿತಾ ಇಬ್ಬರು ಕೇರಳಕ್ಕೆ ಹೋಗಿದ್ದಾರೆ, ಯಾವುದೇ ರೀತಿಯಾದಂತ ನೋಟಿಸ್ ಸಿಕ್ಕಿಲ್ಲ ಅಂತ ದಿಗಂತ್ ತಾಯಿಯವರು ಕೂಡ ಹೇಳಿಕೆಯನ್ನ ನೀಡಿದ್ರು. ಅವರ ಹೇಳಿಕೆಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹರ್ಷ, ನೋಡ್ತಾ ಇದ್ವಿ ಸ್ಯಾಂಡಲ್ವುಡ್ ನಲ್ಲಿ ದಿನಕ್ಕೊಬ್ಬರ ಹೆಸರುಗಳು ಕೇಳಿ ಬರ್ತಾ ಇದ್ವು, ಆರೋಪಗಳು ಕೂಡ ಬರ್ತಾ ಇದ್ವು. ಈಗ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ, ಸಿಸಿಬಿ ನೋಟಿಸ್ ಅನ್ನ ನೀಡಿದೆ. ಸ್ಟಾರ್ ದಂಪತಿಗೆ ಯಾವ ರೀತಿಯಾಗಿ ಡ್ರಗ್ಸ್ ಪ್ರಕರಣದಲ್ಲಿ ಇವರು ಸಿಕ್ಕಾಕೊಳ್ಳುವಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು, ಯಾವ ರೀತಿಯಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು ಈ ಒಂದು ಪ್ರಕರಣದಲ್ಲಿ ಇವರು? ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಗೆದಷ್ಟು ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ರಾಗಿಣಿ ಹಾಗೂ ಸಂಜನಾ ವಿಚಾರಣೆ ಬಂಧನ ಹಿನ್ನೆಲೆಯಲ್ಲೇನೆ ಅದರ ಜೊತೆಗೆ ಈಗ ದಿಗಂತ್ ಮತ್ತು ಐಂದ್ರಿತಾರೆ ವಿಚಾರಣೆ ನಡೆಸೋದಕ್ಕಾಗಿ ಸಿಸಿಬಿ ಈಗ ನೋಟಿಸ್ ನೀಡಿರುವಂತದ್ದು. ನಿನ್ನೆ ಸಿಸಿಬಿ ನೋಟಿಸ್ ಥ್ರೂ ಫೋನ್ ನೋಟಿಸ್ ನೀಡಿದ ಬಳಿಕ ದಿಗಂತ್ ಮತ್ತು ಐಂದ್ರಿತಾ ಇಬ್ರು ಸಹ ನಾವು ಕೇರಳದಲ್ಲಿದ್ದೇವೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ ನಾವು ವಿಚಾರಣೆಗೆ ಅಟೆಂಡ್ ಆಗ್ತೀವಿ, ಸಿಸಿಬಿ ಕಚೇರಿಗೆ ಬಂದು ಅಂತ ಟ್ವೀಟ್ ಮೂಲಕ ತಿಳಿಸಿದ್ರು. ಹಾಗಾದ್ರೆ ದಿಗಂತ್ ಮತ್ತು ಐಂದ್ರಿತಾ ಅವರ ಹೆಸರು ಇಲ್ಲಿ ಕೇಳ್ಬಾರ್ದಕ್ಕೆ ಏನ್ ರೀಸನ್ ಅಂತ ನಾವು ಹುಡುಕ್ತಾ ಹೋದ್ರೆ ಐಂದ್ರಿತಾ ಅವರ ಪಾರ್ಟಿ ಪ್ರೇಮವೇ ಎಲ್ಲೋ ಒಂದ್ ಕಡೆ ಇದಕ್ಕೆ ಕಾರಣ ಆಯ್ತಾ ಅಂತ ಅನ್ನೋ ಒಂದು ಪ್ರಶ್ನೆ ಮೂಡಬಹುದು. ಯಾಕೆಂತಂದ್ರೆ ಐಂದ್ರಿತಾರೆ ಮೊದಲಿನೂ ಸಹ ಒಂಥರ ಪಾರ್ಟಿ ಅನಿಮಲ್. 2014ರಲ್ಲೇ ಅವರು ಟುಮಾರೋಲ್ಯಾಂಡ್ ಮ್ಯೂಸಿಕ್ ಫೆಸ್ಟಿವಲ್ಗೆ ಹೋಗಿರ್ತಾರೆ. ಟುಮಾರೋಲ್ಯಾಂಡ್ ಮ್ಯೂಸಿಕ್ ಫೆಸ್ಟಿವಲ್ ಅಂತ ಅಂದಾಕ್ಷಣ ಅದು ವರ್ಷಕ್ಕೊಮ್ಮೆ ನಡೆಯುವಂತಹ ಸುಮಾರು 2 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ನಡೆಯುವಂತಹ ಪಾರ್ಟಿ. ಆ ಒಂದು ಪಾರ್ಟಿನಲ್ಲಿ ವೀಡ್ ಅಂದ್ರೆ ಗಾಂಜಾ ಲೀಗಲ್ ಆಗಿರುವಂತದ್ದು, ಅದರ ಜೊತೆಗೆ ಅಲ್ಲಿ ಸುಮಾರು ಮಂದಿ ದೇಶದ ಹೊರ ದೇಶಗಳಿಂದ ಆಗಿರ್ಬೋದು ಅಥವಾ ಪ್ರಪಂಚದ ನಾನಾ ಭಾಗಗಳಿಂದ ಲಕ್ಷಾಂತರ ಮಂದಿ ಅದರಲ್ಲಿ ಪಾಲ್ಗೊಳ್ತಾರೆ. ಆ ಒಂದು ಪಾರ್ಟಿ ಆಗಿರ್ಬೋದು. ಅದಾದ ನಂತರ ಐಂದ್ರಿತಾಗೆ ಶೇಖ್ ಫಾಜಿಲ್ ಹೇಗೆ ಪರಿಚಯ ಆದ್ರು, ಈ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಪಿಗಳಾಗಿರುವಂತಹ ಶಿವಪ್ರಕಾಶ್ ಆಗಿರ್ಬೋದು ಅಥವಾ ಬ್ಯಾಲಿಸ್ ಕ್ಯಾಸಿನೋ MD ಆಗಿರುವಂತಹ ಶೇಖ್ ಫಾಜಿಲ್ ಆಗಿರ್ಬೋದು, ಇವರಿಬ್ಬರು ಪರಿಚಯ ಹೇಗಾಯ್ತು, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಮೂಡುವಂತದ್ದು ಸಹಜ. ಅದ್ರ ಜೊತೆಗೆ ಸಂಜನಾ ಮತ್ತು ರಾಗಿಣಿ ಅವರು ನೀಡಿರುವಂತಹ ಹೇಳಿಕೆಗಳು, ಅವರು ಈ ಬಿಟ್ಟಿರುವಂತಹ ಮಾಹಿತಿಗಳು ಸಹ ಐಂದ್ರಿತಾ ಮತ್ತು ದಿಗಂತ ಅವರನ್ನ ವಿಚಾರಣೆ ನಡೆಸೋದಕ್ಕಾಗಿ ಕರೆದಿರೋದಕ್ಕೆ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಶೇಖ್ ಫಾಜಿಲ್ ಹೇಗೆ ಐಂದ್ರಿತಾಗೆ ಪರಿಚಯ ಆದ್ರು ಅಂತಂದ್ರೆ 2017ರಲ್ಲಿ ಐಂದ್ರಿತಾರೆ ಬಾಲಿವುಡ್ಗೆ ಡೆಬ್ಯೂ ಮಾಡ್ತಾರೆ. ಮೇ ಜರೂರ್ ಆऊंगा ಅನ್ನೋ ಒಂದು ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ಹಿಂದಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ. ಆ ಒಂದು ಸಿನಿಮಾದ ನಾಯಕ ಅರ್ಬಾಸ್ ಖಾನ್ ಮತ್ತು ಶೇಖ್ ಫಾಜಿಲ್ ಇಬ್ರು ಸಹ ಒಳ್ಳೆ ಫ್ರೆಂಡ್ಸ್. ಈ ಹಿನ್ನೆಲೆಯಲ್ಲಿ ಶ್ರೀಲಂಕಾಗೆ ಹೋಗಿರ್ತಾರೆ ತಮ್ಮ ಮೇ ಜರೂರ್ ಆऊंगा ಸಿನಿಮಾದ ಪ್ರಮೋಷನ್ಗಾಗಿ. ಆ ನಂತರ ಸಹ ಶೇಖ್ ಫಾಜಿಲ್ ಬೆಂಗಳೂರಿಗೆ ಬಂದಾಗೂ ಸಹ ಅರ್ಬಾಸ್ ಖಾನ್ ಆಗಿರ್ಬೋದು, ಐಂದ್ರಿತಾರೆ ಆಗಿರ್ಬೋದು, ಸಂಜನಾ ಆಗಿರ್ಬೋದು ಮತ್ತೊಂದ್ ಕಡೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ, ಮಾಧ್ಯಮದಲ್ಲೂ ಕೂಡ ಬಂದಿರುವಂತದ್ದು. ಬಟ್ ಈ ಕ್ಷಣದವರೆಗೂ ಕೂಡ ಈ ದಿಗಂತ್ ಮತ್ತೆ ಐಂದ್ರಿತಾ ರೇ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ನಿನ್ನೆ ಅವರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವರು ಕೇರಳದಲ್ಲಿ ಇದ್ದೀವಿ ಅನ್ನೋ ಒಂದು ಮಾಹಿತಿ ನೀಡಿದ್ರು. ಅದಾದ ಬಳಿಕ ಕಾಕ್ಸ್ಟೌನ್ ನಲ್ಲಿರುವಂತಹ ಮನೆ ಮತ್ತು ಇಲ್ಲಿ ಈಗ ನಾವೀಗ ಇರುವಂತದ್ದು RR ನಗರದಲ್ಲಿರುವಂತಹ ಮಂಚಾಲೆ ನಿವಾಸದಲ್ಲಿ, ಇಲ್ಲೂ ಸಹ ದಿಗಂತ್ ಹಾಗೂ ಐಂದ್ರಿತಾರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ಮನೆಯವರು. ಅದೇ ರೀತಿಯಾಗಿ ಕಾಕ್ಸ್ಟೌನ್ ನಲ್ಲೂ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ನೇರವಾಗಿ ಅವರು ಸಿಸಿಬಿ ಕಚೇರಿಗೆ 11 ಗಂಟೆಗೆ ಬರುವಂತಹ ಸಾಧ್ಯತೆ ಇದೆ. ಗುಪ್ತ ಸ್ಥಳದಿಂದ ಅಥವಾ ಕೇರಳದಿಂದ ಇಲ್ಲಿಗಾದ್ರೂ ಬರ್ಬೋದು, ಕಾಕ್ಸ್ಟೌನ್ ನಲ್ಲಿರುವಂತಹ ಮನೆಗಾದ್ರೂ ಬರ್ಬೋದು, ಅಥವಾ ಯಾವ್ದಾದ್ರೂ ಒಂದು ಗುಪ್ತ ಸ್ಥಳದಲ್ಲಿ ಇದ್ದು ಆ ನಂತರ 11 ಗಂಟೆಗೆ ನೇರವಾಗಿ ಸಿಸಿಬಿ ಕಚೇರಿಗೆ ಬರುವಂತದ್ದು. ಸಿಸಿಬಿ ಕಚೇರಿಯಿಂದ ಅವರಿಗೆ ಥ್ರೂ ಫೋನ್ ನೋಟಿಸ್ ಬಂದ ನಂತರ ಅವರು ತಮ್ಮ ಲಾಯರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು ಸಿಸಿಬಿ ಕಚೇರಿಯಲ್ಲಿ ಅಧಿಕಾರಿಗಳು, ಅದಕ್ಕೆ ಯಾವ ರೀತಿಯಾಗಿ ನಾವು ಉತ್ತರ ನೀಡಬೇಕು ಅನ್ನೋ ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಂತಹ ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೊ 11 ಗಂಟೆಗೆ ಸಿಸಿಬಿ ಕಚೇರಿಯಲ್ಲಿ ಅವರು ಬರುವಂತಹ ಸಾಧ್ಯತೆಗಳಿದಾವೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಗಿಣಿ ಆಯ್ತು, ಈಗ ಸಂಜನಾ ಸರ್ದಿ. ರಾಗಿಣಿ ಅಂತಾನೆ ಜೈಲು ಪಾಲಾಗ್ತಾರ ಸಂಜನಾ ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಸಂಜನಾಗೆ ಶುರುವಾಗಿದೆ ಜೈಲು ಸೇರುವಂತ ಟೆನ್ಷನ್. ಈಗ ಆಲ್ರೆಡಿ ಅವರು ಸಿಸಿಬಿ ಕಸ್ಟಡಿಯಲ್ಲಿರುವಂತದ್ದು, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ಸಿಸಿಬಿ ಕಸ್ಟಡಿಯ ಅಂತ್ಯವಾಗ್ತಾ ಇರುವಂತದ್ದು, ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಜೈಲು ಪಾಲಾಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರವಿಶಂಕರ್, ವೀರೇನ್ ಖನ್ನಾ ಕಸ್ಟಡಿಯೂ ಕೂಡ ಹಿಂದೆ ಅಂತ್ಯವಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಸಿಸಿಬಿ ಕಸ್ಟಡಿಗೆ ನೀಡಲಾಗಿತ್ತು ಅವರನ್ನ, ಅವರ ಒಂದು ಕಸ್ಟಡಿ ಕೂಡ ಇವತ್ತೇ ಅಂತ್ಯವಾಗ್ತಾ ಇರುವಂತದ್ದು.
ಮೂವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಸಾಧ್ಯತೆ ಹೆಚ್ಚಿದೆ. ಏಕೆಂದ್ರೆ ರಾಗಿಣಿ ಪ್ರಕರಣವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಈ ಒಂದು ಸಾಧ್ಯತೆನೇ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಮಧ್ಯಾಹ್ನ ಮೂವರಿಗೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಆ ಒಂದು ಟೆಸ್ಟ್ ನ ಬಳಿಕ ಮೂವರನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮಹಿಳಾ ಕೇಂದ್ರದಿಂದಲೇ ಸಂಜನಾ ಕೋರ್ಟ್ಗೆ ಹಾಜರುಪಡಿಸಲಾಗುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೂವರನ್ನ ಕೂಡ ವಿಚಾರಣೆ ಮಾಡ್ತಾರೆ ಜಡ್ಜ್. ಅದಾದ ಮೇಲೆ ಯಾವ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಪೆಷಲಿ ಇದು ಡ್ರಗ್ಸ್ ದಂಧೆಯ ಪ್ರಕರಣ ಆಗಿರುವಂತ ಹಿನ್ನೆಲೆಯಲ್ಲಿ ಸೊ ಈ ಮೂವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾನೂನು ತಜ್ಞರು. ಮತ್ತು ಒಂದ್ ಕಡೆ ಹೆಚ್ಚಿನ ವಿಚಾರಣೆಗೋಸ್ಕರ ಇವರನ್ನ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಡಿಮೆ ಅನ್ನುವ ಮಾಹಿತಿ ಕೂಡ ಇದೆ. ಸೊ ಯಾವ ರೀತಿಯಾಗಿ ಸಿಸಿಬಿ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಾರೆ ಅದೆಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಕೋರ್ಟ್ ಅಂದ್ರೆ ಜಡ್ಜ್ ಯಾವ ನಿರ್ಧಾರವನ್ನ ತಗೊಳ್ತಾರೆ ಅನ್ನೋದ್ರ ಬಗ್ಗೆ. ಸೊ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ನೋಡ್ತಾ ಇದ್ವಿ ಇವತ್ತು ಸಂಜನಾ, ರವಿಶಂಕರ್, ಖನ್ನಾ ಈ ಮೂವರ ಕಸ್ಟಡಿ ಅಂತ್ಯವಾಗ್ತಾ ಇರುವಂತದ್ದು. ಏನಾಗಬಹುದು? ಇವರು ಕೂಡ ಜೈಲು ಪಾಲಾಗುವಂತ ಸಾಧ್ಯತೆ ಇದೆಯಾ? ಖಂಡಿತ ಪೃಥ್ವಿ, ಸ್ಯಾಂಡಲ್ವುಡ್ನ ಡ್ರಗ್ಸ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದ ಈಗಾಗಲೇ ನಟಿ ರಾಗಿಣಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದರೆ ಇದರ ಬೆನ್ನಲ್ಲೇ ಇವತ್ತು ಸಂಜನಾ, ರವಿಶಂಕರ್ ಮತ್ತು ವೀರೇನ್ ಖನ್ನಾರ ಪೊಲೀಸ್ ಕಸ್ಟಡಿ ಅವಧಿ ಕೂಡ ಇವತ್ತಿಗೆ ಮುಕ್ತಾಯವಾಗಲಿದೆ. ಮಧ್ಯಾಹ್ನದ ಬಳಿಕ ಈ ಒಂದು ಮೂವರು ಆರೋಪಿಗಳನ್ನು ಕೂಡ ಅಷ್ಟೇ CCH 33ಯ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರುಪಡಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ನಟಿ ಸಂಜನಾ ಅವರನ್ನು ಮಹಿಳಾ ಕೇಂದ್ರದಿಂದಲೇ ಪ್ರೊಡ್ಯೂಸ್ ಮಾಡಿದರೆ ಇನ್ನಿಬ್ಬರ ಆರೋಪಿಗಳನ್ನು CCBಯ ಕಚೇರಿಯಿಂದ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಮೂವರು ಆರೋಪಿಗಳನ್ನು ಕೂಡ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ವಿಚಾರಣೆ ಆದಂಥ ಬಳಿಕ 12 ಗಂಟೆಯ ಮೇಲೆ ಮೂವರು ಆರೋಪಿಗಳನ್ನು ಕೂಡ ಅಷ್ಟೇ KC ಜನರಲ್ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸ್ತಾರೆ. ಯಾಕಂದರೆ ಈ ಪ್ರತಿದಿನ ಕೂಡ ಅಷ್ಟೇ ಆರೋಪಿಗಳು ಕಸ್ಟಡಿಯಲ್ಲಿದ್ದಂಥ ಟೈಮಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ಕಡ್ಡಾಯವಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಮೂವರನ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಜೊತೆಗೆ ಕೋವಿಡ್ ಟೆಸ್ಟನ್ನು ಕೂಡ ಇವತ್ತು ಒಮ್ಮೆ ನಡೆಸ್ತಾರೆ. ಯಾಕಂದರೆ 3 ದಿನಗಳ ಹಿಂದೆ ಒಂದು ಕೋವಿಡ್ ಪರೀಕ್ಷೆಯನ್ನು ಕೂಡ ನಡೆಸಿದ್ರು. ಆದರೆ ಇವತ್ತು ಕೂಡ ಕೋವಿಡ್ ಪರೀಕ್ಷೆ ನಡೆಸ್ತಾರೆ. ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದಂಥ ಟೈಮ್ನಲ್ಲಿ ಇವತ್ತು CCB ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳುವಂತಹ ಒಂದು ಪ್ರಮೇಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕಾರಣ ಇಷ್ಟೇ, ಯಾವುದೇ ಒಬ್ಬ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಕೇವಲ 14 ದಿನ ಮಾತ್ರ ಕೊಡ್ತಾರೆ. ಈಗಾಗಲೇ ಈ ಒಂದು ಆರೋಪಿಗಳೆಲ್ಲರೂ ಕೂಡ ಅಷ್ಟೇ 11 ದಿನಗಳು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದರೆ ಇನ್ನಷ್ಟು ಅವಶ್ಯಕತೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಈಗಾಗಲೇ CCB ಅಧಿಕಾರಿಗಳು ಬಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಈ ಒಂದು ಮೂವರು ಆರೋಪಿಗಳನ್ನು ಕೂಡ ಇವತ್ತು ಕಸ್ಟಡಿಗೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ನಟಿ ಸಂಜನಾ ಕೂಡ ಅಷ್ಟೇ ಈಗಾಗಲೇ ನಿನ್ನೆ ತಮ್ಮ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ. ಆ ವಕೀಲರ ಮುಖಾಂತರವಾಗಿ ಇವತ್ತು ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮತ್ತೊಂದು ಕಡೆ ನಡೆಸ್ಕೊತಾ ಇದ್ದಾರೆ. ಜಾಮೀನಿಗೆ ಅರ್ಜಿ ಹಾಕೊಂಡ್ರು ಕೂಡ ಅಷ್ಟೇ ಇವತ್ತು ಜಾಮೀನು ಸಿಗುತ್ತೆ ಅನ್ನುವಂಥದ್ದು ಬಹುತೇಕ ಡೌಟು. ಯಾಕಂದರೆ ಕಾಟನ್ಪೇಟೆಯಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಾಗಿಣಿ A2 ಆರೋಪಿಯಾಗಿದ್ದರು. ನಟಿ ಸಂಜನಾ A14 ಆಗಿದ್ದಾರೆ. ಅಂದರೆ A2 ಆರೋಪಿಗೆ ಜಾಮೀನನ್ನು ಕೊಟ್ಟಿಲ್ಲ ಅಂತ ಅದರಲ್ಲಿ A14 ಆರೋಪಿಗೆ ಜಾಮೀನು ಸಿಗುವಂಥದ್ದು ಬಹುತೇಕ ಡೌಟ್ ಆಗಿದೆ. ಜೊತೆಗೆ ವೀರೇನ್ ಖನ್ನಾ ಮತ್ತು ರವಿಶಂಕರ್ ಕೂಡ ಅಷ್ಟೇ ಇವತ್ತು ಕಸ್ಟಡಿ ಅವಧಿ ಮುಕ್ತಾಯವಾಗಲಿದ್ದು ಅವರನ್ನು ಕೂಡ ಅಷ್ಟೇ ಮತ್ತೆ ಕಸ್ಟಡಿಗೆ ಕೇಳುವಂತಹ ಪ್ರಮೇಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ CCB ಅಧಿಕಾರಿ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಮೂವರು ಆರೋಪಿಗಳನ್ನು ಕೂಡ ಅಷ್ಟೇ ಮಧ್ಯಾಹ್ನ 3 ಗಂಟೆಯ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒಂದು ವೇಳೆ ಕಸ್ಟಡಿಗೆ ಬೇಡ ಅಂದಂಥ ವೇಳೆಯಲ್ಲಿ ಜಾಮೀನು ಏನಾದರೂ ಇವ್ರಿಗೆ ಅಪ್ಲೈ ಮಾಡಿಕೊಂಡ್ರು ರದ್ದಾದರೂ ಕೂಡ ಅಷ್ಟೇ ಇವರು ಬಹುತೇಕ ಇವತ್ತು ಪರಪ್ಪನ ಅಗ್ರಹಾರ ಜೈಲು ಸೇರುವಂಥದ್ದು ಕನ್ಫರ್ಮ್ ಆಗಿರುತ್ತೆ. ನಟಿ ರಾಗಿಣಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಈ ಜೊತೆಗೆ ಇವತ್ತು ಸಂಜನಾ ಕೂಡ ಅಷ್ಟೇ ಪರಪ್ಪನ ಅಗ್ರಹಾರಕ್ಕೆ ಹೋಗುವಂಥ ಎಲ್ಲಾ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನೀವೆಲ್ಲ ಡೀಟೇಲ್ಸ್ಗಾಗಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಗಿಣಿಗೆ ಟೆನ್ಷನ್. ಜಾಮೀನು ನಿರೀಕ್ಷೆಯಲ್ಲಿದ್ದಾರೆ ನಟಿ ರಾಗಿಣಿ. ಇಂದು ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿರುವಂಥದ್ದು. ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವ ಆತಂಕ ಸಹಜವಾಗಿ ಆಕೆಗೆ ಇದೆ. ತಡರಾತ್ರಿಯವರೆಗೂ ಕೂಡ ನಿದ್ದೆ ಮಾಡಿದೆ. ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇದ್ದಾರೆ ನಟಿ ರಾಗಿಣಿ ಅವರು. ಸಿಟಿ ಸಿವಿಲ್ ಕೋರ್ಟ್ ಹಾಲ್ 33 ನಲ್ಲಿ ನಟಿ ರಾಗಿಣಿ ಅರ್ಜಿಯ ವಿಚಾರಣೆ ಬರಲಿರುವಂಥದ್ದು. ಜಾಮೀನು ಸಿಕ್ಕರೆ ಹಿಂದೆ ಜೈಲಿನಿಂದ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಆದರೆ ಇಂತಹ ಪ್ರಕರಣದಲ್ಲಿ, ತನಿಖಾ ಹಂತದಲ್ಲಿರುವಂತಹ ಪ್ರಕರಣದಲ್ಲಿ ಜಾಮೀನು ಸಿಗುವಂಥದ್ದು ಡೌಟು ಇವರಿಗೆ. ಡ್ರಗ್ಸ್ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ನೋಡಬೇಕು ಯಾವ ರೀತಿಯಾದಂತಹ ನಿರ್ಧಾರ ಮಾಡುತ್ತೆ ಕೋರ್ಟ್ ಅನ್ನೋದನ್ನು.
ಒಂದು ತಿಂಗಳಲ್ಲಿ 3 ಬಾರಿ ದೆಹಲಿ ಯಾತ್ರೆಯನ್ನ ಮಾಡಿದ್ದಾರೆ ಇವರು. ರಾಷ್ಟ್ರ ರಾಜಧಾನಿಯಲ್ಲಿ ಸಾಹುಕಾರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕುತೂಹಲವನ್ನ ಕೇಳಿಸಿದೆ. ರಮೇಶ್ ಜಾರಕಿಹೊಳಿ ಅವರ ದೆಹಲಿ ಯಾತ್ರೆ ಒಂದು ತಿಂಗಳಲ್ಲಿ 3 ಬಾರಿ ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ಏನ್ ಕಾರಣ ಅನ್ನುವಂಥದ್ದು ಸಹಜವಾಗಿ ಮೂಡುವಂತ ಪ್ರಶ್ನೆ. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಇರುವಂತದ್ದು ಅವರು ಹೋಗ್ತಾ ಇರುವಂತ ಕಾರಣ ಏನಿರ್ಬೋದು ಅನ್ನುವ ಲೆಕ್ಕಾಚಾರ ನೋಡೋದಾದ್ರೆ ಅದು DCM ಸ್ಥಾನಕ್ಕೋಸ್ಕರ ಅಂತ ಹೇಳಲಾಗ್ತಾ ಇದೆ. ಸಿಎಂ ದೆಹಲಿ ಯಾತ್ರೆಗೂ ಮುನ್ನವೇ ಲಾಭಿಯನ್ನು ಶುರು ಮಾಡಿದ್ದಾರೆ. ದೆಹಲಿಯಲ್ಲಿ DCM ಸ್ಥಾನಕ್ಕೋಸ್ಕರ ಸಾಹುಕಾರ್ ಲಾಭಿಯನ್ನು ಮಾಡ್ತಾ ಇದ್ದಾರಂತೆ. ಇವತ್ತು ಕೂಡ ದೆಹಲಿಯಲ್ಲೇ ರಮೇಶ್ ವಾಸ್ತವ್ಯವನ್ನ ಹೂಡಿರುವಂತದ್ದು. ಸಚಿವರು ಕೊಟ್ಟ ಮಾತಿನಂತೆ DCM ಪಟ್ಟ ನೀಡದಂತ ಹಿನ್ನೆಲೆಯಲ್ಲಿ ಮಾತನ್ನ ಉಳಿಸಿಕೊಳ್ಳುವಂತೆ ಸಾಹುಕಾರ್ ಒತ್ತಡವನ್ನ ಹಾಕ್ತಾ ಇದ್ದಾರಂತೆ. ತಮ್ಮ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ DCM ಹುದ್ದೆಗೆ ರಮೇಶ್ ಜಾರಕಿಹೊಳಿ ಅವರು ಪಟ್ಟನ್ನ ಹಿಡಿದಿರುವಂತದ್ದು. ಕೇಂದ್ರ ಜಲಸಂಪನ್ಮೂಲ ಸಚಿವರ ಭೇಟಿಯ ನೆಪವನ್ನ ಹೇಳ್ತಾ DCM ಸ್ಥಾನಕ್ಕೆ ದೆಹಲಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸಾಹುಕಾರ್ ಉರುಳಿಸ್ತಿದ್ದಾರಾ ದಾಳವನ್ನ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದು ಸರ್ಕಾರವನ್ನ ಉರುಳಿಸಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಬಹುದೊಡ್ಡದಾದಂಥದ್ದು. ಈ ವಿಚಾರದಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಮತ್ತೊಮ್ಮೆ ಪಾಲಿಟಿಕ್ಸ್ ರಾಜ್ಯ ರಾಜಕಾರಣದಲ್ಲಿ ಶುರು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಅದರಲ್ಲಿ ತಂತ್ರಗಳು ಮಾತ್ರ ಬೇರೆ. ಇಲ್ಲಿ ಸ್ಪೆಷಲಿ ಈ ಒಂದು ಕನಸಿಗೆ ನೀರೆರಿತಾ ಇರುವಂತವ್ರು ಯಾರು ಅಂತ ರಮೇಶ್ ಜಾರಕಿಹೊಳಿ ಅವರಿಗೆ ಯಾರ ಬಳಿ ಇವರು ತಮ್ಮ ಪಟ್ಟನ್ನ ಹಿಡ್ಕೊಂಡು ಕೂತಿರುವಂತದ್ದು? ಯಾಕೆಂದ್ರೆ ಅಮಿತ್ ಶಾ ಅವರು ಬೇರೆ ಆಸ್ಪತ್ರೆಯಲ್ಲಿದ್ದಾರೆ. ಸರ್ಕಾರ ರಚನೆ ಆಗಿರುವಂತದ್ದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಬಂದಿರತಕ್ಕಂತ ಅತೃಪ್ತ ಶಾಸಕರ ಕೂಟದಿಂದ. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರ ರಚನೆಗೂ ಮುನ್ನ ಜಲಸಂಪನ್ಮೂಲ ಖಾತೆ ಮತ್ತು DCM ಹುದ್ದೆಯನ್ನ ಬೇಡಿಕೆ ಇಟ್ಟಿದ್ರು. ಆದ್ರೆ ಕಾರಣಾಂತರಗಳಿಂದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ರಮೇಶ್ ಜಾರಕಿಹೊಳಿಗೆ ಕೇವಲ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟರು ಮತ್ತು ಅದೇ ಜಿಲ್ಲೆಯ ಸೋತು ಸಚಿವರಾದಂತಹ ಲಕ್ಷ್ಮಣ್ ಸವದಿ ಅವರು DCM ಆದರು. ಹಾಗಾಗಿ ನೀವು ಕೊಟ್ಟ ಮಾತಿನಂತೆ ಉಳಿಸ್ಕೊಳ್ಳಿ ಅಂತ ಹೇಳಿ ಇದೀಗ ಕೊಟ್ಟಿರತಕ್ಕಂತ ರಮೇಶ್ ಜಾರಕಿಹೊಳಿ ಸದ್ಯ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ತಮ್ಮ ಮಾತು ಉಳಿಸ್ಕೊಳ್ಳಿ ಅಂತ ಕೇಳಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋದು ಕೂಡ ರಮೇಶ್ ಜಾರಕಿಹೊಳಿಗೆ ಸತ್ಯದ ಅರಿವಾಗಿದೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಇದೀಗ ಹೈಕಮಾಂಡ್ ಮುಂದೆ ಕೊಟ್ಟ ಮಾತಂತೆ ನಡೆದುಕೊಳ್ಳಿ DCM ಹುದ್ದೆಯನ್ನು ಕೊಡಿ ಅಂತ ಇದೀಗ ಹೈಕಮಾಂಡ್ ನಾಯಕ ಮುಂದೆ ಇದೀಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕಳೆದ 1.5 ತಿಂಗಳಲ್ಲಿ 5ಕ್ಕೂ ಹೆಚ್ಚು ಬಾರಿ ದೆಹಲಿ ಪ್ರಯಾಣ ಬೆಳೆಸಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಅಂದ್ರೆ ಕರ್ನಾಟಕದವರಾಗಿರುವಂತಹ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸುರೇಶ್ ಅಂಗಡಿ, DV ಸದಾನಂದ ಗೌಡರು, ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಒಟ್ಟಾರೆ ಪರೋಕ್ಷವಾಗಿ DCM ಹುದ್ದೆಗೆ ಲಾಬಿ ಮಾಡ್ತಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಕೂಡ ಕೇಂದ್ರ ಜಲಶಕ್ತಿ ಸಚಿವರ ಭೇಟಿಯ ನಂತರ ಬಿಜೆಪಿಯ ಪ್ರಮುಖ ನಾಯಕನ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಹಿಂದಿ ಹೇರಿಕೆಯ ಬಗ್ಗೆ ಕನ್ನಡ ಸ್ಟಾರ್ಸ್ ಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲಿವುಡ್ ಸ್ಟಾರ್ ಗಳನ್ನೇ ಫಾಲೋ ಮಾಡಿದ್ದಾರೆ ನಟರು. ಹಿಂದಿ ಹೇರಿಕೆ ವಿರುದ್ಧ ಸ್ಯಾಂಡಲ್ವುಡ್ ನಾಯಕರು ಕೂಡ ಗುಡುಗಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಈಗ ಆಲ್ರೆಡಿ ಸ್ಟಾರ್ಗಳು ಟ್ವೀಟ್ ಅನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಂತ. ಹಿಂದಿ ಹೇರಿಕೆ ವಿರುದ್ಧ ನಟ ದರ್ಶನ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರ ಭಾಷೆ ಅಂತ ಹೇಳಿದ್ದಾರೆ ದರ್ಶನ್ ಅವರು. ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿ ದಿವಸ ಆಚರಣೆ ಮಾಡುವಂತದ್ದು ಸರಿಯಲ್ಲ. ಬಹಳ ವರ್ಷಗಳಿಂದ ಹಿಂದಿ ಹೇರಿಕೆ ಆಗ್ತಾ ಇದೆ. ಅನ್ಯ ಭಾಷೆ ಬಳಕೆಯಿಂದ ಕನ್ನಡದ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ. ಹಿಂದಿ ಹೇರಿಕೆ ವಿರುದ್ಧ ನಟ ದರ್ಶನ್ ಅವರು ಟ್ವೀಟ್ ಅನ್ನು ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದಿ ದಿವಸದ ವಿರುದ್ಧ ದನಿಯಾಗಿದ್ದಾರೆ ದರ್ಶನ್ ಅವರು. ಈಗ ಆಲ್ರೆಡಿ ಡಾಲಿ ಧನಂಜಯ ಅವರಾಗಿರ್ಬೋದು, ಇನ್ನೊಂದ್ ಕಡೆ ಪ್ರಕಾಶ್ ರೈ ಅವರಾಗಿರ್ಬೋದು, ಇನ್ನು ಸಾಕಷ್ಟು ಜನ ನಾಯಕ ನಟರುಗಳು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕಿದ್ರು. ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ನಿನ್ನೆ ಟ್ವೀಟ್ ಅನ್ನು ಮಾಡಿ ಇದ್ರ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದಿ ದಿವಸ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ತಮಿಳುನಾಡಿನ ಸಾಕಷ್ಟು ಸ್ಟಾರ್ ನಟರು ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕಿದ್ರು. ಸ್ಯಾಂಡಲ್ವುಡ್ನ ನಟರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಿಂದಿ ದಿವಸವನ್ನ ಒತ್ತಾಯ ಪೂರ್ವಕವಾಗಿ ಹೇರಿಕೆ ಮಾಡಬೇಡಿ ಅಂತ. ನಿಮಗೆ ತೋರಿಸ್ತಾ ಇದ್ದೀವಿ ದರ್ಶನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಅನ್ನು ಮಾಡಿರುವಂತದ್ದು. ಹಾಗೆ ಫೇಸ್ಬುಕ್ ಅಲ್ಲೂ ಕೂಡ ಇದನ್ನ ಬರ್ಕೊಂಡಿದ್ರು. ಬಹಳ ವರ್ಷಗಳಿಂದಲೂ ಕೂಡ ಈ ಹಿಂದಿ ಹೇರಿಕೆ ಕ್ರಮೇಣ ಹೆಚ್ಚಾಗ್ತಲೇ ಇದೆ, ಕಡಿಮೆ ಆಗ್ಬೇಕಾಗಿತ್ತು, ಆದ್ರೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಮ್ಮ ಒಂದು ದುಡ್ಡಿನಲ್ಲಿ ಅವರು ಹಿಂದಿ ದಿವಸವನ್ನ ಆಚರಣೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.
ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ನೋಡ್ತಾನೆ ಇದೀವಿ ಸ್ಯಾಂಡಲ್ವುಡ್ ನಟರು ಕೂಡ ಈಗ ಹಿಂದಿ ದಿವಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನು ಎತ್ತುತ್ತಾ ಇರುವಂತದ್ದು. ಸ್ಪೆಷಲಿ ಈಗ ದರ್ಶನ್ ಅದಕ್ಕೆ ದೊಡ್ಡ ಧ್ವನಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವ ರೀತಿಯಾಗಿ ಇದು ದಿನದಿಂದ ದಿನಕ್ಕೆ ಮತ್ತಷ್ಟು ಆಕ್ರೋಶವನ್ನ ಹೆಚ್ಚುವಂತೆ ಮಾಡ್ತಾ ಇದೆ ಅಂತ? ಎಸ್ ಪೃಥ್ವಿ, ಏನು ಹಿಂದಿ ದಿವಸ ಹಾಗೂ ಹಿಂದಿ ಹೇರಿಕೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವ್ಯಾಪಕವಾಗಿ ವಿರೋಧ ಆಗ್ತಾ ಇದೆ. ಅದರಲ್ಲೂ ಕೂಡ ಏನು ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಏನು ಹೋರಾಟ ಮಾಡ್ತಾ ಇದ್ವು. ಆದ್ರೆ ದೊಡ್ಡ ದೊಡ್ಡ ನಟರು ಈ ಬಗ್ಗೆ ಪಿಟಿಕ್ ಅಂದಿರ್ಲಿಲ್ಲ. ಏನು ನಿಖಿಲ್ ಕುಮಾರ್ ಆಗಿರ್ಬೋದು, ಚೇತನ್ ಆಗಿರ್ಬೋದು, ಹಾಗೆ ಧನಂಜಯ್ ಈ ಬಗ್ಗೆ ಮಾತನಾಡಿದ್ರು. ಕನ್ನಡವೇ ನಮ್ಗೆ ಕನ್ನಡಿಗರಿಗೆ ರಾಷ್ಟ್ರ ಭಾಷೆ ಅನ್ನೋ ಒಂದು ರೀತಿ ಧ್ವನಿ ಎತ್ತಿದ್ರು. ಆದ್ರೆ ದೊಡ್ಡ ದೊಡ್ಡ ನಟರು ಇನ್ನು ಇದ್ರ ಬಗ್ಗೆ ಇದು ಆಗಿರ್ಲಿಲ್ಲ. ಅಂದ್ರೆ ಚಳವಳಿ ಒಂದ್ ರೀತಿ ತೀವ್ರ ಸ್ವರೂಪ ಪಡ್ಕೊಂಡಿರ್ಲಿಲ್ಲ. ಈಗ ಡಿ ಬಾಸ್ ದರ್ಶನ್ ಇದಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ ಅಂತ ಹೇಳ್ಬೋದು. ಏನು ಅವರು ಹೇಳೋದ್ರ ಪ್ರಕಾರ ಅಂದ್ರೆ ಕನ್ನಡಿಗರ ಏನು ತೆರಿಗೆಯಲ್ಲಿ ಹಿಂದಿ ದಿವಸವನ್ನು ಆಚರಿಸೋದು ತಪ್ಪು. ಈಗಾಗಲೇ ಬಾರ್ಡರ್ಗಳಲ್ಲಿ ಕನ್ನಡ ಈಗಲೇ ಒಂದು ನಶಿಸಿ ಹೋಗುವಂತ ಸಂದರ್ಭ ಬರ್ತಾ ಇದೆ. ಇನ್ನೂ ಪ್ರತಿಭಟಿಸದೇ ಇದ್ರೆ ಇನ್ನು ಕನ್ನಡಿಗರ ಅಸ್ತಿತ್ವವೇ ದೂರವಾಗುವ ಸಂದರ್ಭ ಇದೆ. ಹೀಗಾಗಿ ಕನ್ನಡಕ್ಕಾಗಿ ನಾವು ಹೋರಾಡಲೇಬೇಕು. ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರ ಭಾಷೆ ಎನ್ನುವ ರೀತಿಯಲ್ಲಿ ಧ್ವನಿಯಾಗಿದ್ದಾರೆ ಅಂತ ಹೇಳ್ಬೋದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು